ಹಾಯ್ ಹಲೋ ವೀಕ್ಷಕರೇ. ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನು ನಡೀತಿದೆ ಮತ್ತು ಈ ವಾರ ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಬೈತಿದ್ದಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರ ಸ್ಪೆಷಲ್ ಕ್ಲಾಸ್ ಯಾರ್ಯಾರಿಗಿದೆ ಎಂದು ನೋಡೋದಾದ್ರೆ ಗಿಲ್ಲಿ, ರಕ್ಷಿತಾ, ಜಾನ್ವಿ, ಧ್ರುವಂತ್, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಮತ್ತು ಜಾನ್ವಿ ಈ ಇಷ್ಟು ಜನರಿಗೆ ಈ ವಾರದ ಸ್ಪೆಷಲ್ ಕ್ಲಾಸ್ ಇದೆ ಎನ್ನಬಹುದು. ಗಿಲ್ಲಿ ಅವರಿಗೆ ಏತಕ್ಕೆ ಅಂದ್ರೆ ರಕ್ಷಿತಾ ಅವರು ಎದುರಾಳಿ ತಂಡದಲ್ಲಿರುವಾಗ ರಕ್ಷಿತಾ ಅವರಿಗೆ ಹಿಂದೆಯಿಂದ ಸಪೋರ್ಟ್ ಮಾಡುತ್ತಾ ಟೀಮ್ ನಲ್ಲಿ ಬಹುಮತ ಬರದ ಹಾಗೆ ನೋಡಿಕುವಂತ ಹಾಗೆ ಮಾತಾಡಿ ಸಲುವಾಗಿ ಗಿಲ್ಲಿ ಅವರಿಗೆ ಕಿಚ್ಚ ಸುದೀಪ್ ಅವರು ಬೈತಿದ್ದಾರೆ. ಇನ್ನು ರಕ್ಷಿತಾ ಅವರಿಗೆ ಯಾವ ಟಾಪಿಕ್ ಮೇಲೆ ಅಂದ್ರೆ ಇದೇ ಟಾಪಿಕ್ ಮೇಲೆ ಗಿಲ್ಲಿಯ ಮಾತು ಕೇಳಿ ರಘು ಅವರಿಗೆ ನಾಮಿನೇಟ್ ಮಾಡಿರ್ತಾರೆ ಅಥವಾ ಎದುರಾಳಿ ತಂಡದಲ್ಲಿ ಒಮ್ಮತ ಬರದ ಹಾಗೆ ನೋಡಿಕೊಂಡಿರ್ತಾರೆ. ಹಾಗಾಗಿ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಬೈಯುತ್ತಿದ್ದಾರೆ. ವೀಕ್ಷಕರೇ, ಜಾನ್ವಿ ಅವರಿಗೆ ಸುದೀಪ್ ಸರ್ ಅವರು ಸ್ಪೆಷಲ್ ಕ್ಲಾಸ್ ತಗೊಳ್ತಿದ್ದಾರೆ ಎನ್ನಬಹುದು. ಏಕೆಂದರೆ ಜಾನ್ವಿ ಅವರು ಸ್ಪಂದನಾ ಅವರನ್ನು ನಾಮಿನೇಟ್ ಮಾಡುವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಏನಂದ್ರೆ ಕಲರ್ಸ್ ಕನ್ನಡ ಚಾನಲ್ ಇಂದ ಬಂದವರಿಗೆ ಚಾನಲ್ ಅವರು ಬಿಗ್ ಬಾಸ್ ಇಂದ ಬೇಗ ಮನೆಗೆ ಕಳಿಸುವುದಿಲ್ಲ ಎಂದು ಒಂದು ಸ್ಟೇಟ್ಮೆಂಟ್ ಕೊಡುತ್ತಾರೆ. ಆ ಕಾರಣಕ್ಕಾಗಿ ಜಾನ್ವಿ ಅವರನ್ನು ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಿದ್ದಾರೆ. ಇದೇ ರೀತಿ ಸೀಸನ್ 9ರಲ್ಲಿ ಆರ್ಯವರ್ಧನ್ ಗುರುಜಿ ಅವರು ಅನುಪಮ ಅವರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಹಾಗಾಗಿ ಅವಾಗ ಸುದೀಪ್ ಸರ್ ಅವರು ಸರಿಯಾಗಿ ರಿಯಾಕ್ಟ್ ಮಾಡಿದ್ದರು. ಹಾಗಾಗಿ ಈ ಸಲನು ಜಾನ್ವಿ ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ತಿದ್ದಾರೆ ಅನ್ಬೋದು. ಇನ್ನು ಧ್ರುವಂತ್ ಅವರಿಗೆ, ಏಕೆಂದ್ರೆ ಧ್ರುವಂತ್ ಅವರು ಸುದೀಪ್ ಸರ್ ನನಗೆ ಮಾತಾಡಕ್ಕೆ ಅವಕಾಶ ಕೊಡುವುದಿಲ್ಲ, ರಕ್ಷಿತಾಗೆ ಬರೀ ಮಾತಾಡೋಕೆ ಅವಕಾಶ ಕೊಡುತ್ತಿದ್ದಾರೆ ಮತ್ತು ಏನೇನೋ ಒಂದು ಸ್ಟೇಟ್ಮೆಂಟ್ ಗಳಿದೆ. ಹಾಗಾಗಿ ಧ್ರುವಂತ್ ಅವರಿಗೆ ಸುದೀಪ್ ಸರ್ ಸ್ಪೆಷಲ್ ಕ್ಲಾಸ್ ತಗೋತಿದ್ದಾರೆ ಎನ್ನಬಹುದು. ಇನ್ನು ಕಳಪೆ ಡಿಸ್ಕಷನ್ ಮಾಡಿದ ಸಲುವಾಗಿ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಜಾನ್ವಿ ಈ ಮೂವರಿಗೆ ಮತ್ತು ಧ್ರುವಂತ್ ಅವರಿಗೆ ಸೇರಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಸುದೀಪ್ ಸರ್ ಅವರು ಗಿಲ್ಲಿ, ರಕ್ಷಿತಾ, ಜಾನ್ವಿ, ಧ್ರುವಂತ್, ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ ಅವರಿಗೆ ಈ ವಾರ ಸ್ಪೆಷಲ್ ಕ್ಲಾಸ್ ತಗೊಳ್ತೀರಾ ಅನ್ಬೋದು. ವೀಕ್ಷಕರೇ, ಈ ವಾರ ಯಾರು ಮನೆಗೆ ಹೋಗುತ್ತಾರೆ ಎಂದು ನಾನು ನೈಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು ಈ ಮನೆಯಲ್ಲಿ ನಿಮಗೆ ಯಾರು ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.